ಒಂದು ಕಾಡಿನ ಮಧ್ಯದಲ್ಲಿ ಒಂದು ಸುಂದರವಾದ ಹಳ್ಳಿ ಇತ್ತು. ಆ ಹಳ್ಳಿಯ ಪಕ್ಕದಲ್ಲಿ ದೊಡ್ಡ ಕೆರೆಯಲ್ಲಿ ಹಲವಾರು ಕಪ್ಪೆಗಳು ವಾಸಿಸುತ್ತಿದ್ದವು. ಅದರಲ್ಲಿ ಒಂದು ತನ್ನನ್ನೇ ಕಪ್ಪೆಯ ರಾಜ ಅಂತ ಕರೆದು ಅಹಂಕಾರದಿಂದ ಜೀವನ ಮಾಡುತ್ತಿದ್ದನು. ನಾನು ಈ ಕೆರೆಯ ರಾಜ, ನನಗಿಂತ ದೊಡ್ಡವರು ಯಾರೂ ಇಲ್ಲ, ಎಲ್ಲರೂ ನನ್ನ ಮಾತು ಕೇಳಬೇಕು ಎಂದು ಕಪ್ಪೆಯ ರಾಜ ಹೇಳಿದನು. ಮತ್ತೆ ಉಳಿದ ಕಪ್ಪೆಗಳು ಮನಸ್ಸಿನಲ್ಲಿ ಯೋಚಿಸುತ್ತಿದ್ದವು, ಇವನಿಗೆ ಸ್ವಲ್ಪ ಜಾಸ್ತಿ ಅಹಂಕಾರವಿದೆ ಎಂದು. ಒಂದು ದಿನ ಕೆರೆಯ ಹತ್ತಿರಕ್ಕೆ ಒಂದು ದೊಡ್ಡ ಹಸು ಬಂತು. ಅದನ್ನು ನೋಡಿ ಕಪ್ಪೆಯ ರಾಜ ಬೆಚ್ಚಿ ಬಿದ್ದಿತು. ಅದು ತನ್ನ ಸ್ನೇಹಿತರ ಬಳಿ ಕೇಳಿತು, ನಾನು ಇದಕ್ಕಿಂತ ದೊಡ್ಡವನಾ? ಅವು ನಕ್ಕು ಹೇಳಿದವು, ಅಯ್ಯೋ, ತುಂಬ ದೊಡ್ಡದು. ಇದನ್ನು ಕೇಳಿದ ಕಪ್ಪೆರಾಜನಿಗೆ ಅಹಂಕಾರಕ್ಕೆ ನೋವಾಯಿತು. ಅದು ಹೇಳಿತು, ನಾನು ಅದಕ್ಕಿಂತ ದೊಡ್ಡವನಾಗುತ್ತೇನೆ, ನೋಡುತ್ತೀರಾ? ಆ ಕಪ್ಪೆಯ ರಾಜನು ತನ್ನ ಹೊಟ್ಟೆಯನ್ನು ಊದಿಕೊಳ್ಳತೊಡಗಿತು. ಊದಿತು, ಊದಿತು, ಇನ್ನೂ ಊದಿತು. ಇಗೋ ನೋಡಿ, ಇವಾಗ ಹೇಳಿ, ನಾನು ದೊಡ್ಡವನಾಗಿದ್ದೇನೆ ಅಂತ. ಸ್ನೇಹಿತರು, ಇಲ್ಲ. ಇನ್ನೂ ಕೋಪ ಬಂದಿತು. ಇನ್ನೂ ಜಾಸ್ತಿ ಊದಿತು. ಇನ್ನೂ ತನ್ನ ಹೊಟ್ಟೆಯನ್ನು ಹಿಗ್ಗಿಸಿಕೊಳ್ಳುತ್ತಾ ಮತ್ತಷ್ಟು ಹಿಗ್ಗಿಸುವ ಭರದಲ್ಲಿ ಕಪ್ಪೆಯ ರಾಜನ ಹೊಟ್ಟೆ ಪಟ್ಟಂತ ಸಿಡಿದು ಹೋಯಿತು. ಉಳಿದ ಕಪ್ಪೆಗಳು ಹೇಳಿದವು, ಅಯ್ಯೋ, ರಾಜನಿಗಿಂತ ಅಹಂಕಾರವೇ ಜೀವಕ್ಕೆ ಮುಳುವಾಯಿತು ಎಂದು ನಕ್ಕರು.